ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. SSLC ಪರೀಕ್ಷೆ ಗೊಂದಲಗಳಿಲ್ಲದೆ ಮೊದಲ ದಿನದ ಪರೀಕ್ಷೆ 6233 ವಿದ್ಯಾರ್ಥಿಗಳು ಹಾಜರು. ವಾರ್ತೆಗಳ ವಿವರ. ಮುದ್ದೇಬಿಹಾಳ ಪಟ್ಟಣದ 5 ಪರೀಕ್ಷಾ ಕೇಂದ್ರಗಳು ಸೇರಿದಂತೆ ಮುದ್ದೇಬಿಹಾಳ, ತಾಳಿಕೋಟಿ, ನಾಗರಬೆಟ್ ಪರೀಕ್ಷಾ ಕೇಂದ್ರಗಳಲ್ಲಿ ಮೊದಲ ದಿನದ ಪರೀಕ್ಷೆಗಳು ಅತ್ಯಂತ ಬಿಗಿ ಭದ್ರತೆಯಲ್ಲಿ ಕಟ್ಟುನಿಟ್ಟಾಗಿ ನಡೆದಿರುವುದಾಗಿ ವರದಿಯಾಗಿದೆ. ಪಟ್ಟಣದ UBC ಪ್ರೌಢಶಾಲೆ, ಜ್ಞಾನಭಾರತಿ ವಿದ್ಯಾಮಂದಿರ, ಚಿನ್ಮಯ JC ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಶಿರೋಳದ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ, ಅಭ್ಯುದಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸೇರಿದಂತೆ ತಾಲೂಕಿನ 19 ಗ್ರಾಮೀಣ ಭಾಗದ ಪರೀಕ್ಷಾ ಕೇಂದ್ರಗಳಲ್ಲೂ ಯಾವುದೇ ಗೊಂದಲವಿಲ್ಲದೆ ಕಟ್ಟುನಿಟ್ಟಾಗಿ ಪರೀಕ್ಷೆಗಳು ನಡೆದಿವೆ ಎಂದು SSLC ಪರೀಕ್ಷೆ ಅಧ್ಯಕ್ಷರು ತಹಶೀಲ್ದಾರ್ ಕೀರ್ತಿ ಚಾಲಕ್ ತಿಳಿಸಿದರು. ಒಟ್ಟು 6356 ವಿದ್ಯಾರ್ಥಿಗಳು ಪ್ರಥಮ ಭಾಷೆ ಪರೀಕ್ಷೆ ನೋಂದಾಯಿಸಿಕೊಂಡಿದ್ದು, ಅದರಲ್ಲಿ 6233 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರೆ 123 ವಿದ್ಯಾರ್ಥಿಗಳು ಗೈರು ಉಳಿದಿದ್ದಾರೆ ಎಂದು SSLC ಪರೀಕ್ಷೆ ನೋಡಲ್ ಅಧಿಕಾರಿ ಮೊಹಮ್ಮದ್ ಇಲಿಯಾಸ್ ಬಾಗವಾನ್ ಮಾಹಿತಿ ನೀಡಿದರು. ಅತಿ ಸೂಕ್ಷ್ಮ ಪರೀಕ್ಷಾ ಕೇಂದ್ರಗಳೆಂದು ಗುರುತಿಸಲಾಗಿದ್ದ ಬಳಬಟ್ಟಿ ಸರ್ಕಾರಿ ಪ್ರೌಢಶಾಲೆ, ಇಂಗಳಗೇರಿ ಸರ್ಕಾರಿ ಪ್ರೌಢಶಾಲೆಗಳಿಗೆ ಹೆಚ್ಚಿನ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು. ಮುದ್ದೇಬೇಳೆ PSI ಸಂಜಯ್ ತಿಪ್ಪರೆಡ್ಡಿ ತಮ್ಮ ಸಿಬ್ಬಂದಿಯೊಂದಿಗೆ ಬಳಬಟ್ಟಿ ಪರೀಕ್ಷಾ ಕೇಂದ್ರದಲ್ಲಿ 2 ಗಂಟೆಗಳ ಕಾಲ ಬೀಡು ಬಿಟ್ಟು ಹೊರಗಿನ ಜನರನ್ನು ನಿಯಂತ್ರಿಸಿದರಲ್ಲದೆ ಯಾವುದೇ ಗೊಂದಲಗಳಿಗೆ ಆಸ್ಪದ ದೊರೆಯದಂತೆ ನೋಡಿಕೊಂಡರು. ತಾಳಿಕೋಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಇಂಗಳಗೇರಿ ಪರೀಕ್ಷಾ ಕೇಂದ್ರಕ್ಕೆ ತಾಳಿಕೋಟಿ PSI ಜ್ಯೋತಿ ಕೋತ್ ಭೇಟಿ ನೀಡಿ ಭದ್ರತೆ ಪರಿಶೀಲನೆ ನಡೆಸಿದರು. ಇನ್ನುಳಿದಂತೆ ಮೈಲೇಶ್ವರ ಬ್ರಿಲಿಯಂಟ್ ಶಾಲೆಯಲ್ಲಿ ವಿಕಲಚೇತನ ಅಭ್ಯರ್ಥಿಯೊಬ್ಬರು DDP ಅವರ ಅನುಮತಿ ಮೇರೆಗೆ ಸಹಾಯಕರನ್ನು ಪಡೆದುಕೊಂಡು ಪರೀಕ್ಷೆ ಎದುರಿಸಿದರು. ವಿಚಕ್ಷಣ ದಳದ ಅಧಿಕಾರಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಸುರೇಶ್ ಬಾವಿಕಟ್ಟಿ ಮಾತನಾಡಿ, ನಾವು ಭೇಟಿ ಕೊಟ್ಟಿರುವ ಎಲ್ಲ ಕಡೆಯೂ ಪರೀಕ್ಷೆಗಳು ಶಾಂತವಾಗಿ ಸುಸೂತ್ರವಾಗಿ ನಡೆದಿವೆ, ಯಾವುದೇ ಗೊಂದಲಗಳು ಕಂಡು ಬಂದಿಲ್ಲ ಎಂದು ತಿಳಿಸಿದರು. ತಾಳಿಕೋಟೆಯ SK ಪದವಿ ಪೂರ್ವ ಕಾಲೇಜು, ಶ್ರೀ ಸಂಗಮೇಶ್ವರ ಪ್ರೌಢಶಾಲೆ, ಸರ್ವಜ್ಞ ವಿದ್ಯಾಪೀಠ ಕನ್ನಡ ಮಾಧ್ಯಮ ಪ್ರೌಢಶಾಲೆ, ನಲತೋಟದ ಶ್ರೀ ವೀರೇಶ್ವರ ಪದವಿ ಪೂರ್ವ ಕಾಲೇಜು, ಹಿರೂರು ಶ್ರೀ ಭೋಗೇಶ್ವರ ಪ್ರೌಢಶಾಲೆ, ರಕ್ಕಸಗಿ ಕರ್ನಾಟಕ ಪಬ್ಲಿಕ್ ಶಾಲೆ, ನಾಗರಬೆಟ್ಟದ SDK ಪ್ರೌಢಶಾಲೆ, ನಾಗರಬೆಟ್ಟದ ಆಕ್ಸ್ಫರ್ಡ್ ಪಾಟೀಲ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಮಿನಜಗಿ ಕ್ರಾಸ್ನ ಕನಕ ಕನ್ನಡ ಮಾಧ್ಯಮ ಪ್ರೌಢಶಾಲೆ, ಮೈಲೇಶ್ವರದ ಬ್ರಿಲಿಯಂಟ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ, ಇಂಗಳಗೇರಿ ಸರ್ಕಾರಿ ಪ್ರೌಢಶಾಲೆ, ಬಸರಕೋಟ್ ಪವಾಡ ಬಸವೇಶ್ವರ ಪ್ರೌಢಶಾಲೆ, ಕೊಡಗಾನೂರದ JSS ಪ್ರೌಢಶಾಲೆ ಬ್ಯಾಲ್ಯಾಲ್ ಕ್ರಾಸ್ನ ಪರೀಕ್ಷಾ ಕೇಂದ್ರದಲ್ಲಿ ಅಚ್ಚುಕಟ್ಟಾಗಿ ಪರೀಕ್ಷೆಗಳು ನಡೆದಿವೆ. BO BS ಸಾವಳಗಿ, BRC ದಮ್ಮೂರ್ಮಠ್, ಅಕ್ಷರದಾಸೋಹ ಸಹಾಯಕ ನಿರ್ದೇಶಕ MM ಬೆಳಗಲ್ ಮೊದಲಾದವರು ಪರೀಕ್ಷಾ ಕೇಂದ್ರಗಳಿಗೆ ಸಂಚರಿಸಿ ವ್ಯವಸ್ಥೆ ಪರಿಶೀಲನೆ ನಡೆಸಿದರು. ಮುದ್ದೇಬೇಳ, ಬಳಬಟ್ಟಿ, ಕಂದಗನೂರು ಮೊದಲಾದ ಶಾಲೆ ವಿದ್ಯಾರ್ಥಿಗಳು ಪರೀಕ್ಷೆಯ ವ್ಯವಸ್ಥೆ ಹಾಗೂ ಪ್ರಶ್ನೆ ಪತ್ರಿಕೆ ಹೇಗಿತ್ತು ಎಂಬುದರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ನಮಸ್ಕಾರ ವೀಕ್ಷಕರೇ, ಇವತ್ತಿನಿಂದ ರಾಜ್ಯದಾದ್ಯಂತ SSLC ಪರೀಕ್ಷೆಗಳು ಆರಂಭಗೊಂಡಿವೆ. ಇವತ್ತು ಪ್ರಥಮ ಭಾಷೆ ಕನ್ನಡ ಮತ್ತು ಉರ್ದು ಆಯಾ ಮಾಧ್ಯಮಗಳಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಯಾವ ರೀತಿ ಪರೀಕ್ಷೆ ಎದುರಿಸಿದ್ರು, ಪರೀಕ್ಷೆ ವ್ಯವಸ್ಥೆ ಹೇಗಿತ್ತು ಅನ್ನುವಂಥದ್ದನ್ನ ವಿದ್ಯಾರ್ಥಿಗಳ ಮಾತುಗಳಲ್ಲೇ ಕೇಳೋಣ ಬನ್ನಿ. ನಾವು ಚೆನ್ನಾಗಿ ಓದಿದ್ದೇವೆ, ಅದಕ್ಕಾಗಿ ಚೆನ್ನಾಗಿ ಬರೆದಿದ್ದೇವೆ. ಇನ್ನು ಸ್ವಲ್ಪ ಸಮಯ ಬೇಕಾಗಿತ್ತು. ಸ್ಟ್ರಿಕ್ಟ್ ಆಗಿ ನಡ್ಸಾರಿ ಪೇಪರ್. ಎಕ್ಸಾಮ್ ಚಲೋ ಆಯ್ತ್ರಿ. ಎಲ್ಲಾ ಸಿಸಿ ಕ್ಯಾಮ್ರಾ ಇದ್ರು ನಾವೆಲ್ಲ ಓದ್ಕೊಂಡ್ ಹೋಗಿದ್ದೇವೆ. ನಾವೆಲ್ಲ ಚಂದಾಗನ ಬರದ್ ಬಂದೇವ್ರಿ. ನಮ್ಗೆಲ್ಲ ನಾವೆಲ್ಲ ಓದ್ಕೊಂಡ್ ಹೋಗಿದ್ದೇವೆ, ಅವ್ರು ಕೇಳಿದ್ದರಿ, ಅದಕ್ಕೆ ನಾವೆಲ್ಲ ಬರ್ದ್ ಮುಗಿಸ್ತೀವಿ. ಎಕ್ಸಾಮ್ಸ್ ಗಳು ತುಂಬಾ ಚೆನ್ನಾಗಿ ನಡೆದಿವೆ, ತುಂಬಾ ಚೆನ್ನಾಗಿ ಓದಿದ್ದೇವೆ. ಹಾಗೆಯೂ ಆಕ್ಸ್ಫರ್ಡ್ ಸ್ಕೂಲ್ ತುಂಬಾ ಚೆನ್ನಾಗಿ ಕಲಿಸಿದೆ. ಇಲ್ಲಿ ವೆಬ್ಕಾಸ್ಟ್ ಕ್ಯಾಮ್ರಾಗಳು ಇದ್ದರೂ ಯಾವ ಕಾಪಿಗಳು ನಡೆದಿಲ್ಲ. ಮತ್ತೆ ಕನ್ನಡ ಇತ್ತು, ಸೊ ಈಸಿ ಆಗಿತ್ತು. ಇನ್ನೊಂದ್ ಸ್ವಲ್ಪ ಟೈಮ್ ಬೇಕಾಗಿತ್ತು ನಮಗ ಬರ್ಯಾಕ. ಇಲ್ಲ ನಾವ್ ಏನೇನ್ ಪ್ರಿಪರೇಟರಿ ಮಾಡೋ ಕ್ವಶನ್ ಪೇಪರ್ಸ್ ನಾವ್ ಏನೇನ್ ಓದಿದ್ವಿ ಅಂದ್ರ ನಮಗ 80% ಅದ್ರೊಳಗಿನವೇ ಬರ್ತಿದ್ವು. अस्सलाम वालेकुम रहमतुल्लाहि वबरकातुहू। मेरा नाम आफिया है। मैं GHS मुद्देबिहाल से आई हूँ और यहाँ पर बहुत पेपर इजी था। उर्दू मीडियम से हूँ। इजी बहुत पेपर था, जितना मैंने प्रैक्टिस किया था उतना सब आया। थैंक यू। ಯಾವ್ಯಾವ ಗವರ್ಮೆಂಟ್ ಫೆಸಿಲಿಟಿ ಕೊಟ್ಟಿದ್ರು ಅದ್ರಾಗಿನೇ ಬಂದವ್ರಿ. ಎಕ್ಸಾಮ್ ಚೆನ್ನಾಗಿತ್ರಿ. ಎಕ್ಸಾಮ್ ಪೇಪರ್ ನೋಡ್ ತಕ್ಷಣನೇ ಖುಷಿ ಬಂದ್ಬಿಡ್ತ್ರಿ. ಆದ್ರೆ ಎಲ್ಲಾನು ಬಂದ್ಬಿರಿ. ಸ್ಕೋರ್ ಮಾಡ್ತೀವ್ರಿ, ಬಟ್ ಬ್ಯಾನರ್ ಒಳಗ್ ಬರ್ತೀವ್ರಿ. ನಾವ್ ಸ್ಕೂಲ್ ಬ್ಯಾನರ್ ಒಳಗ್ ಜಾಗನೇ ಸಾಲಲ್ರಿ, ಆ ಪರಿ ಬರದ್ ಬಂದಿವ್ರಿ ನಾವ್ ಎಕ್ಸಾಮ್. ಬ್ಯಾನರ್ ಗ್ರೇಟ್ಫುಲ್ ಆಗಿರ್ತೀವಿ. ನಮ್ ಸಾಲಿ ಮರೆಯೋದಕ್ಕಾಗಲ್ಲ. ಮತ್ ನಮ್ಮ ಅಣ್ಣ ಮದ್ರಿ ಸರ್, ನಾವ್ ಅವ್ರನ್ನ ಒಟ್ಟ ಮರೆಯಕ್ಕಾಗಲ್ಲ. ಅವ್ರು ನಮಗ್ ಸಪೋರ್ಟ್ ಮಾಡಿದ್ ಒಂದಲ್ಲ ಎರಡಲ್ಲ, ಪ್ರತಿ ನಿಮಿಷ ನಮಗಾಗಿ ಎಲ್ಲಾ ಫೆಸಿಲಿಟೀಸು ಮಾಡಿಕೊಟ್ಟಾರ ಅವರು. ಶಿಕ್ಷಣ ಸಚಿವರಿಗೆ ಅಭಿನಂದನೆ ಸಲ್ಲಿಸಿದ ವಿದ್ಯಾರ್ಥಿನಿ, ನಾನು ಪ್ರಥಮ ಬಾರಿಗೆ SSLC ಪರೀಕ್ಷೆ ಎದುರಿಸುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ 10ನೇ ತರಗತಿ ಪೂರ್ವ ಸಿದ್ಧತೆ ಪರೀಕ್ಷೆ ಸಮಯದಲ್ಲಿ ತಿಳಿಸಿದ್ದಂತೆ ಅದೇ ಮಾದರಿಯಲ್ಲಿ ಪ್ರಶ್ನೆಗಳು ಸರಳವಾಗಿದ್ದ ಕಾರಣ ನಮಗೆ ಬರೆಯುವುದಕ್ಕೆ ಕಷ್ಟವೆನಿಸಲಿಲ್ಲ. ಇದಕ್ಕಾಗಿ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ರಾಜ್ಯದ ಶಿಕ್ಷಣ ಸಚಿವರಿಗೆ ಅಭಿನಂದಿಸುತ್ತೇನೆ ಎಂದು ಮುದ್ದೇಬೇಳ ಪಟ್ಟಣದ ಜ್ಞಾನಭಾರತಿ ಪರೀಕ್ಷಾ ಕೇಂದ್ರದಲ್ಲಿ ಮೊದಲ ದಿನದ ಪರೀಕ್ಷೆ ಮುಗಿಸಿಕೊಂಡು ಹೊರಬಂದ ಪಟ್ಟಣದ ಅಭ್ಯುದಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ವಿದ್ಯಾರ್ಥಿನಿಯೊಬ್ಬರು ಅನಿಸಿಕೆ ಹಂಚಿಕೊಂಡರು.
ನಾನು ಅಭುದಯ ಸ್ಕೂಲ್ ನಿಂದ ಬಂದಿದ್ದೇನೆ. ನನ್ನ ಹೆಸರು ಸರಸ್ವತಿ ರಾಮಚಂದ್ರ ಅಳ್ಗೊಂಡ್ಗಿ. ನಾವ್ ಈಗೆಲ್ಲಾ ಕಲ್ತಿರೋದ್ರಿಂದ ನಮ್ಮ ಅಭುದಯ ಸ್ಕೂಲ್ ಫುಲ್ ಬಾಳ ನಮ್ಗ್ ಸಪೋರ್ಟ್ ಮಾಡೈತ್ರಿ. ಮತ್ತ ನಾವ್ ಏನ್ ಹೇಳ್ಬೇಕಂದ್ರ ಮ್ಯಾಲ ಸಚಿವರಿಗೂ ಅವ್ರಿಗೂ ನಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಈ ಸಲ ಕ್ವಶನ್ಸ್ ಅಂತ ಅಭಿನಂದನೆ ಹೇಳ್ತೇವ್ರಿ. ನಾನ್ ನಿಜ ಹೃತ್ಪೂರ್ವಕವಾಗಿ ಅಭಿನಂದನೆ ಹೇಳ್ತೀನ್ರಿ. ಯಾಕಂದ್ರ ನಾನ್ ನಿಜ ಫಸ್ಟ್ ಟೈಮ್ ರೀ ನಾ ಇದು 10th ಎಕ್ಸಾಮ್ ಬರಿದಂತಂದ ಹೇಳ್ಬೇಕಂದ್ರ ಒಂಥರ ಒಳಗ ಖುಷಿನ ಐತ್ರಿ. ಒಂಥರ ಹೇಳ್ಕೊಳಕ್ ಆಗಲ್ರಿ, ಅಷ್ಟ್ ಖುಷಿ ಐತ್ರಿ. ಯಾಕಂದ್ರ ಫುಲ್ ಈಜಿ ಬಂದ್ಬಿಟ್ಟಾವ್ರಿ ಕ್ವಶನ್ಸ್. ಆಲ್ರೆಡಿ ಮಾಡಲ್ ಕ್ವಶನ್ ಪೇಪರ್ ಮತ್ತ ನಾನ್ ಗೌರ್ಮೆಂಟ್ ಹೈಸ್ಕೂಲ್ ನಿಂದ ಬಂದೀನಿ. ಪರೀಕ್ಷೆ ಬಾಳ ಚೆನ್ನಾಗ್ ಹೋಯ್ತು. ಕ್ವಶನ್ ಬಾಳ ಡಿಫಿಕಲ್ಟ್ ಇದ್ದಿದ್ದಿಲ್ಲ, ಬಾಳ ಈಸಿ ಇದ್ದು. ಚೆನ್ನಾಗ್ ಹಾ ಇಲ್ರಿ ಹಾ ಫಸ್ಟ್ ಟೈಮ್ ಬರ್ತಾವ. ಏನು ಭಯ ಇದ್ದಿಲ್ರಿ. ಹಾ ಹಾ ಪೇಪರ್ ಈಸಿ ಕ್ವಶನ್ಸ್ ಇದ್ದು, ಆದ್ರೆ ಸರ್ ಅವರೆಲ್ಲ ಕ್ಲಾಸ್ ತಗೊಂಡು ಚೆನ್ನಾಗಿ ಹೇಳಿದ್ದಾರೆ. ಎಲ್ಲ ಚೆನ್ನಾಗಿ ಬರ್ದೀವಿ. ಕ್ಲಾಸ್ 9 ರೇವಣಸಿದ್ದೇಶ್ವರ ಚೆನ್ನಾಗಿದೆ ಸ್ಕೂಲ್. ಇದು ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರ್ದಿದೀವಿ. 90 ಅಬೌವ್ ಇಲ್ಲ. ಎಲ್ಲ ಪ್ರಿಪರೇಟರಿ ಸಿರೀಸ್ ಮಾಡು ಮುಂತಾಗ ಎಲ್ಲ ಸ್ಟಿಕ್ ನಡೆಸಿದ್ರು. ಇವಾಗೂ ಸ್ಟಿಕ್ ಅಷ್ಟೇ ಬರ್ದೀವಿ. ಈಸಿ ಇದ್ದು ಸರಣಿ ಒಳಗ ಮತ್ತ ಟಾರ್ಗೆಟ್ 40 ಮತ್ತ ಮಾಡಲ್ ಕ್ವಶನ್ ಪೇಪರ್ 4 ಕೊಟ್ಟಿದ್ರು. ಅದ್ರಾಗಿಂದ ಬಂದು ಈಸಿ ಬಂದ. ಹೆಸರು ನಾಗರಾಜ್, ನಮ್ಮ ಅಪ್ಪನ ಹೆಸರು ಯಮನಪ್ಪ, ನಮ್ಮ ಅಡ್ಡ ಹೆಸರು ಯೌಲಿ. ಪೇಪರ್ ಸ್ಟಿಕ್ ಆಗಿ ನಡೆಸಿದ್ದಾರೆ. ನಾವು ಪಾಸ್ ಆಗೋದು ಕಾನ್ಫಿಡೆಂಟ್ ಎಲ್ಲ ಬರ ಬಂದಿದ್ದೀವಿ. ಪೇಪರ್ ಎಲ್ಲ ಇದು ಮಾಡಿದ್ವಿ. ಬಹಳ ಸ್ಟ್ರಿಕ್ ಆಗಿ ನಡೆಸಿದ್ದಾರೆ ಪೇಪರ್. ಆಡಳಿತ ಮುಗಿ ಥ್ಯಾಂಕ್ಸ್ ಹೇಳ್ಬೇಕು. ಸರ್ಕಾರಿ ಪ್ರೌಢಶಾಲೆ ಅಂತಂದ್ರೆ ಪಾಠ ಮಾಡಲ್ಲ ಹಂಗ ನೀವ್ ಹೆಂಗ್ ಪ್ರಿಪೇರ್ ಆಗಿದ್ರಿ? ಅವ್ರು ಪಾಠ ಮಾಡ್ದಲ್ಲೇ ನಾವು ಪ್ರಿಪೇರ್ ಆಗಿದ್ವಿ. ಅವ್ರ ಪಾಠ ಮಾಡ್ಲಿಕ್ಕೆ ನಾವ್ ಹೆಂಗ್ ಪ್ರಿಪೇರ್ ಆಗಿದ್ವಿ? ಕ್ವಶನ್ ಪೇಪರ್ ಬಾಳ ಟಫ್ ಇತ್ತು. ಆಟೊಂದ್ ಇದಿಲ್ರಿ, ಅದ್ರಲ್ಲಿ ಇದು ಇತ್ತು. ಹಂಗ ಮಾಡಿ ಅವ್ರು ಹೇಳದಲ್ಲಿ ಸರ್ ಇವೇ ಬೂತಾವ್ ಹಿಂಗ್ ಓದ್ಕೋರಿ ಅಂತ ಹೇಳಿದ್ರ. ಅದು ಓದ್ಕೊಂಡ್ಕೆ ಶುರು ಮಾಡಿದ್ವಿ. ಎಲ್ಲ ಟೆಸ್ಟ್. ಬಳಬಟ್ಟಿ ಸೆಂಟ್ರ್ ಈ ಎಕ್ಸಾಮ್ ಅಲ್ಲಿ ಭಾಳ ಸ್ಟ್ರಿಕ್ಟ್ ಇತ್ತು. ಹೊಳ್ಳಿ ನೋಡಕ್ ಬಿಟ್ಟಿಲ್ಲ. ಒಂದ್ ಸ್ವಲ್ಪ ಆಗಿದ್ರೆ ಪೇಪರ್ ಕಸ್ಕೊಳಕ್ ಬರ್ತಿದ್ರು. ಭಾಳ ಸ್ಟ್ರಿಕ್ಟ್ ಇತ್ತು ಎಕ್ಸಾಮ್. CC ಕ್ಯಾಮ್ರಾದಾಗ ನಮ್ ಸರ್ ಹೇಳ್ತಿದ್ರು ಬಿಜಾಪುರದಾಗ ಕೂತ್ ನೋಡ್ತಾರಂತ. ಅದ್ರ ನಮ್ಗ ಅಲ್ಲಿ ನೋಡ್ಯಾರ ಬಿಟ್ಟಾರ ಅದು ಮಾತ್ರ ಗೊತ್ತಿಲ್ಲ. ಭಾಳ ಸ್ಟ್ರಿಕ್ಟ್ ನಡೆಸ್ಯಾರ ಎಕ್ಸಾಮ್. ಆದ್ರೆ ನಮ್ಮ ಅಕ್ಕಗಳು ಹಿಂದಿನ ಅಕ್ಕಗಳು ಕಾಪಿ ಸ್ವಲ್ಪ ನಡೀತಾ ಅಂತ ಹೇಳಿದ್ರು. ಆದ್ರೂ ನಮ್ಗೆ ಸ್ವಲ್ಪ ಕಾಪಿ ನಡೀಲಿಲ್ಲ. ಹಿಂದಕ್ಕೆ ತರ್ಸಿದ್ರೆ ಪೇಪರ್ ಕೊಡ್ರಿ ಅಂತ ಕೊಡ್ತಿದ್ರು. ಟೈಮ್ ಕೇಳಿದ್ರು ಟೈಮ್ ಹೇಳ್ತಿದ್ದಿಲ್ಲ. ಭಾಳ ಸ್ಟ್ರಿಕ್ಟ್ ನಡೆದ್ರು. ಪೇಪರ್ ಆಗಿತ್ತು ಭಾಳ ಸ್ಟ್ರಿಕ್ಟ್ ಇತ್ತು. ನಾವು ಶ್ರೀ ವರಮಹಾಂತೇಶ್ವರ ಪ್ರೌಢಶಾಲೆ ಕಂದಂಗಟ್ಟ ಬಳಬಟ್ಟಿ ಸೆಂಟರ್. ನಾವು 10ನೇ ತರಗತಿಯಲ್ಲಿ ಓದುತ್ತಿದ್ದು. ನಮ್ಮ ಶಾಲೆಯಲ್ಲಿ ಆನ್ಯುವಲ್ ಎಕ್ಸಾಮ್ ನಡೆದಿದೆ. ಸೆಂಟರ್ ಬಳಬಟ್ಟಿಯಲ್ಲಿ ಭಾಳ ಸ್ಟ್ರಿಕ್ಟಾಗಿ ಎಕ್ಸಾಮ್ ನಡೆದಿದ್ದು. ನಾವು ಎಕಡೆ ಹೊಳ್ಳಾರಂಗೆ ಎಕ್ಸಾಮ್ ಎಲ್ಲ ನಡೆದಿದ್ದು. ಆದರೂ ನಾವೆಲ್ಲ ಬರ್ದೀವಿ. ಭಾಳ ಸ್ಟ್ರಿಕ್ಟಾಗಿತ್ತು. ಒಂದು ಸ್ವಲ್ಪ ಹೊಳಿದ್ರೆ ಸೌಂಡ್ CC ಕ್ಯಾಮ್ರಾ ಸೌಂಡ್ ಮಾಡಿ CC ಕ್ಯಾಮ್ರಾನ ಅಳವಡಿಸಿದ್ರು. ನಮಗೆ ಎಕಡೆನೂ ಅಳಗಾಡ್ಸ್ಕೊಳ್ಳಿಲ್ಲ ಸೂಪರ್ವೈಸರ್. ಎಲ್ಲ ಬಿಡಿಸ್ ಬಂದೀವ್ರಿ. ಚೆಕ್ ಮಾಡೋಣ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.